ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸಿಂದ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇವಾಗ ಅಳತೆ ಬ್ಲೌಸ್ ಇದೆ ನೋಡಿ, ಬ್ಯಾಕ್ ಸೈಡ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಫಸ್ಟಿಗೆ ಫ್ರಂಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಉದ್ದ ನೋಡ್ಕೊಳ್ಳೋಣ. ಬ್ಲೌಸಿನ ಉದ್ದ ಬಂದು ನೋಡಿ ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತೊಗೋಬೇಕು. ನೋಡಿ ಇಲ್ಲಿ ಶೋಲ್ಡ್ರ್ ಇದೆ, ಶೋಲ್ಡ್ರಿಂದ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಶೋಲ್ಡ್ರ್ ಉದ್ದ ಬಂದು 12.5 ಇಂಚ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ನಾನು ನಿಮಗೆ. ನೋಡಿ ಈ ಥರ ನೀಟಾಗಿ ಬ್ಲೌಸನ್ನು ಇಟ್ಕೋಬೇಕು. ಇದು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದರೂ ಕೂಡ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಸಿಗಲ್ಲ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದು 17 ಇಂಚ್ ಇದೆ. ಅಂದರೆ 17 ಅಂದರೆ 34 ಇಂಚ್ ಆಗುತ್ತೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು 34 ಆಗುತ್ತೆ. ನೋಡಿ ಇವಾಗ ಬ್ಲೌಸನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಅದು 34 ಇಂಚ್ ಇದೆ. 34ಅನ್ನು 4 ಭಾಗ ಮಾಡಿದರೆ ಚೆಸ್ಟ್ 8.5 ಬರುತ್ತೆ ನೋಡಿ ಸ್ನೇಹಿತರೆ. 8.5 34ಅನ್ನು ಚೆಸ್ಟ್ ಮೆಜರ್ಮೆಂಟಲ್ಲಿ 4 ಭಾಗ ಮಾಡಿದಾಗ ನೋಡಿ 8.5 ಬರುತ್ತೆ. ನಾವು 8.5 ಮೆಜರ್ಮೆಂಟ್ಗೆ ಇಟ್ಕೋಬೇಕು. 8.5 ಹಾಗೆ ಒಂದು 2 ಇಂಚ್ ಎಕ್ಸ್ಟ್ರಾ, ಅಂದರೆ ಅಲ್ಲಿಗೆ ನೋಡಿ 10.5 ನಾವು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ 10.5 ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಸ್ನೇಹಿತರೆ. ಇವಾಗ ನೋಡಿ ಕೆಳಗಡೆ ಸ್ಟ್ರೈಟಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊತಾ ಇದ್ದೀನಿ. ಹಾಗೆ ನೋಡಿ ಉದ್ದ ಬಂದು ಸ್ನೇಹಿತರೆ ನಮ್ಮದು 12.5 ಇಂಚು ಉದ್ದ ಇದೆ. ನೋಡಿ 12.5ಗೆ 1 ಇಂಚನ್ನು ನಾವು ಆ್ಯಡ್ ಮಾಡಬೇಕು. ಅಲ್ಲಿಗೆ ನೋಡಿ 13.5 ಇಂಚನ್ನು ನಾನು ತಗೊತಾ ಇದ್ದೀನಿ ಬ್ಯಾಕ್ ಸೈಡ್ಗೆ ಸ್ನೇಹಿತರೆ. ನೋಡಿ ಇಲ್ಲಿ ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 12.5ಗೆ 1 ಇಂಚ್ ನಾವು ಆ್ಯಡ್ ಮಾಡಿದಾಗ 13.5 ಬೇಕು. ನೋಡಿ 13.5 ನಾನು ತೊಗೊಂಡಿದ್ದೀನಿ ಇದರಲ್ಲಿ. ಹಾಗೆ ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ, ನಾವು ಇಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡ್ವಿ. 34ಅನ್ನು 4 ಭಾಗ ಮಾಡಿದಾಗ ನಮಗೆ 8.5 ಸಿಗುತ್ತೆ. ನೋಡಿ 8.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.25 ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಕೆಳಗಡೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಅಳತೆ ಬ್ಲೌಸಲ್ಲಿ ಸ್ನೇಹಿತರೆ. ನೋಡಿ ಇದು 29 ಇದೆ. ನೋಡಿ 29 ಅಂದರೆ 7 ಕಾಲು ಬರುತ್ತೆ. 29ಅನ್ನು 4 ಭಾಗ ಮಾಡಿದಾಗ 7 ಕಾಲು ಬರುತ್ತೆ. ನೋಡಿ 7 ಕಾಲಿಗೆ 1 ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಇಂಚನ್ನು ನಾವು ಬ್ಯಾಕ್ ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.25 ಇಂಚನ್ನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆಯಿಂದನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ. ನಾನು ಅದನ್ನು ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ. ನೋಡಿ ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅಷ್ಟಕ್ಕೆ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನೋಡಿ ಇದು ಬ್ಯಾಕ್ ಸೈಡು. ಕೆಳಗಡೆಯಿಂದ ನೋಡಿ ಸೊಂಟು ಸೈಡಿಂದ ಈ ಬಗಲ್ವರೆಗೂ ನೋಡಿ ಇಲ್ಲಿಗಿದೆ ಈ ಪಾಯಿಂಟ್ಸು. ಇದನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾವು ಮಾರ್ಜಿನ್ ಏನು ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ತೀವಿ, ಅಲ್ಲಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗಿದೆ ಸ್ಟಿಚಿಂಗು, ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ. ನಮಗೆ ಆರ್ಮೋಲ್ ಉದ್ದ ಎಷ್ಟು, ಆರ್ಮೋಲ್ ಶೇಪ್ ಎಷ್ಟು ಬೇಕಾಗುತ್ತೆ ಅನ್ನೋದು ನಮಗೆ ಸಿಕ್ತು ಸ್ನೇಹಿತರೆ. ನೋಡಿ ಇವಾಗ ಶೋಲ್ಡ್ರನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು 34 ಇಂಚಿದೆ. ನಾನು ನೆಕ್ ಬಿಡ್ತನ್ನು 2 ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಗೆ ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಮಾರ್ಜಿನ್ ಸೇರಿ ಹಿಡ್ಕೊತಾ ಇದ್ದೀನಿ ನಾನು. ಅಲ್ಲಿಗೆ 2.5 ಇದೆ. ನೋಡಿ 2.5 ಶೋಲ್ಡ್ರಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ 4.25 ನಮಗೆ ಶೋಲ್ಡ್ರ್ ಬಂತು. ನೋಡಿ 4.25 ಶೋಲ್ಡ್ರನ್ನು ಇಲ್ಲಿ ಕೂಡ ಒಂದು ಲೈನ್ ಹಾಕಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ 1.25 ಇಂಚು ಕ್ರಾಸಿಗೆ ಒಂದು ಲೈನನ್ನು ಹಾಕೋಣ. ಇದು ಬ್ಯಾಕ್ ಸೈಡು ಆರ್ಮೋಲ್ ಶೇಪಿಗೋಸ್ಕರ. ನೋಡಿ
ಹಾಗೆ ಸ್ನೇಹಿತರೆ ನೋಡಿ ಈ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡ್ವಿ. ಈಗ ಬ್ಯಾಕ್ ನೆಕ್ ವಿಡ್ತ್ 2 ಕಾಲು ಇಟ್ಟಿದ್ವಿ ಸ್ನೇಹಿತರೆ. ನಾವು ಬ್ಯಾಕ್ ಉದ್ದ ನೋಡೋಣ ಎಷ್ಟಿದೆ ಅಂತೇಳಿ. ನೋಡಿ ಬ್ಯಾಕ್ ಸೈಡಿಂದ ಸ್ನೇಹಿತರೆ ನೋಡಿ ಈ ಥರ ಬ್ಲೌಸನ್ನು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನಂತರ ನೋಡಿ ಸೆಂಟ್ರಿಗೆ ಈ ಥರ ಇಟ್ಕೊಂಡು ನೋಡಿ ಮಾರ್ಜಿನ್ ಬಿಟ್ಟಿದ್ದೀನಿ ಅರ್ಧ ಇಂಚು. ಮಾರ್ಜಿನ್ ಬಿಟ್ಟು ಮೇಲ್ಗಡೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಬಂತು. ಇವಾಗ ಇಲ್ಲಿ ನೆಕ್ ಬಾಟಮ್ ಬಿಡ್ತನ್ನ ಸ್ನೇಹಿತರೆ ನಾನು 3 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಈ ಥರ ಕುಂಭ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ನೆಕ್ನ ಮೆಜರ್ಮೆಂಟ್ ಆಯಿತು. ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ಈ ಬ್ಯಾಕ್ ನೆಕ್ಕನ್ನು ನಾನು ನಂತರ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀನಿ. ಹಾಗಾಗಿ ಇದನ್ನು ಕಟ್ ಮಾಡ್ತಲ್ಲ ನೋಡಿ ಇದೇ ಮಾರ್ಕಿಂಗ್ಗೆ ಕಟ್ ಮಾಡ್ತೀನಿ ನಾನು. ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ನಾವು ಕಾಜಾಪಟ್ಟಿ ಹಾಗೆ ಉಕ್ಸ್ ಪಟ್ಟಿಗೋಸ್ಕರ ನೋಡಿ 1/4 ಇಂಚನ್ನು ನಾವು ಮಾರ್ಜಿನ್ ಆಗಿ ಬಿಡಬೇಕಾಗುತ್ತೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೋಡಿ 1/4 ಇಂಚನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ ನೋಡಿ. ಇವಾಗ ಸ್ನೇಹಿತರೆ ನೋಡಿ ಬ್ಯಾಕನ್ನು ನಾವೇನು ಕಟ್ ಮಾಡ್ಕೊಂಡಿವಲ್ಲ ಅದನ್ನೇ ಇಟ್ಟು ಶೋಲ್ಡ್ರು ಹಾಗೆ ನಾವು ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡ್ರು ಹಾಗೆ ಚೆಸ್ಟು ಸ್ನೇಹಿತರೆ ನೋಡಿ ಚೆಸ್ಟ್ ಮಾರ್ಕಿಂಗು ಇಲ್ಲಿಗಿದೆ, ಇಲ್ಲಿಗೊಂದು ಮಾರ್ಕಿಂಗು, ಹಾಗೆ ಶೋಲ್ಡ್ರು ಮಾರ್ಕಿಂಗು ಇಲ್ಲಿ ಬರುತ್ತೆ ಸ್ನೇಹಿತರೆ ಶೋಲ್ಡ್ರು. ಹಾಗೆ ನೋಡಿ ಇಲ್ಲಿ ನೆಕ್ ಬಿಡ್ತು ಬ್ಯಾಕ್ ಸೈಡ್ ಎಷ್ಟಿದೆಯೋ ಅಷ್ಟನ್ನೇ ನೆಕ್ ಬಿಡ್ತಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಆರ್ಮೋಲ್ ಶೇಪಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದರಲ್ಲಿ ಮಾರ್ಜಿನ್ ಸೇರಿ ಮೆಜರ್ಮೆಂಟ್ ಬಂತು. ನಾವು ಬ್ಯಾಕ್ ಸೈಡಲ್ಲಿ ನೀವು ಆರ್ಮೋಲ್ ಶೇಪನ್ನು ಮೆಜರ್ಮೆಂಟ್ ಬಾಡಿ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ಸ್ನೇಹಿತರೆ. ನೋಡಿ ಫ್ರಂಟ್ ಆರ್ಮೋಲ್ ಶೇಪಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನಾವು ಬ್ಯಾಕ್ ಶೇಪನ್ನು ನಿಮಗೆ ಆವಾಗಲೇ ನೋಡಿದ್ರಿ, ಬ್ಯಾಕಲ್ಲಿ ತೋರಿಸಿದ್ದೀನಿ ನೋಡಿ. ಇದು ಚೆಸ್ಟು ಓಕೆ. ಹಾಗೆ ಇದಕ್ಕೆ 1/4 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಎಂಡಿಗೆ ಬರುತ್ತೆ ಇಲ್ಲಿಗೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಸ್ನೇಹಿತರೆ ನೋಡಿ ನೆಕ್ ವಿಡ್ತ್ ಬಂದು 2 ಕಾಲು ಇಟ್ಟಿದ್ದೀನಿ. ಇದರಲ್ಲಿ ಫ್ರಂಟ್ ಬ್ಯಾಕಲ್ಲಿ ಅಷ್ಟೇ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಇವಾಗ ಅಳತೆ ಬ್ಲೌಸಲ್ಲಿ ನೆಕ್ಕಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ನೋಡಿ ಸ್ನೇಹಿತರೆ. ಅಳತೆ ಬ್ಲೌಸ್ ತೊಗೊಂಡು ಈ ಥರ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇಲ್ಲಿ ಇದರಲ್ಲಿ ಮಾರ್ಜಿನ್ ಇಲ್ಲ, ಮಾರ್ಜಿನ್ ಸೇರಿ ಬಿಡ್ಬೇಕು ನಾವು. ನೋಡಿ ಸ್ನೇಹಿತರೆ ಇಲ್ಲಿಗೆ ಬರುತ್ತೆ. ಮೇಲ್ಗಡೆ 1/4 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ ಓಕೆ. ಸ್ನೇಹಿತರೆ ಇವಾಗ ನೋಡಿ ಉಕ್ಸ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡ್ಕೊಳ್ಳಿ ನೋಡಿ. ಈ ಬೆಲ್ಟ್ ಪಟ್ಟಿ ನಾವು ಅಟ್ಯಾಚ್ ಮಾಡಿವಲ್ಲ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಇಲ್ಲಿಗಿದೆ. 1/4 ಇಂಚನ್ನು ನಾವು ಮಾರ್ಜಿನ್ ಬಿಟ್ಟೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ನೋಡಿ ಇಲ್ಲಿಗೆ ಬರ್ತಾ ಇದೆ ಇದು. ಹಾಗೆ ಇಲ್ಲಿವರೆಗೂ ಬಂತು. ಇದಕ್ಕೆ ನಾವು 1 ಇಂಚನ್ನು ಆ್ಯಡ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ನೋಡಿ ಇದಕ್ಕೆ 1 ಇಂಚನ್ನು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಬೇಕಾಗತ್ತೆ. ಏನಕ್ಕಂದರೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಹಾಗೆ ಅರ್ಧ ಇಂಚು ಕೆಳಗಡೆ ನಾವು ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಆವಾಗಲೇ ಎಕ್ಸ್ಟ್ರಾ ಹೋಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಫಸ್ಟ್ ಡಾಟ್ ಪಾಯಿಂಟನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಕ್ಕಿದೆ ಅಂತ ನೋಡ್ಕೊಂಡ್ಬಿಡೋಣ ನೋಡಿ ಸ್ನೇಹಿತರೆ. ಇದು ಫಸ್ಟ್ ಡಾಟ್ ಪಾಯಿಂಟ್, ಇದು ಸೆಕೆಂಡ್ ಡಾಟ್ ಪಾಯಿಂಟ್.
ಓಕೆ, ಈ ಫಸ್ಟ್ ಸ್ಟಾರ್ಟ್ ಪಾಯಿಂಟನ್ನು ಈ ಶೋಲ್ಡ್ರಿಂದ ನೋಡಿ ಈ ಥರ ಇಟ್ಕೋಬೇಕು. ನೋಡಿ ಇಲ್ಲಿ ಮಾರ್ಜಿನ್ ಅರ್ಧ ಇಂಚು ಮೇಲ್ಗಡೆ ನೀವು ಬಿಟ್ಕೊಂಡೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲಿಗಿದೆ, ಇದು ಫಸ್ಟ್ ಸ್ಟಾರ್ಟ್ ಪಾಯಿಂಟು. ಹಾಗೆ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಇಲ್ಲೇ ಇದೆ, ಇದು ಸೆಕೆಂಡ್ ಡಾಟ್ ಪಾಯಿಂಟು, ಇದು ಫಸ್ಟ್ ಡಾಟ್ ಪಾಯಿಂಟ್ ಕೂಡ. ನೋಡಿ ಇದಕ್ಕೆ ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಇಲ್ಲಿ ಕ್ರಾಸ್, ಇದು ಇಲ್ಲಿಗೆ ನಮಗೆ ಉಕ್ಸ್ ಪಟ್ಟಿ ಬಂತು, ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇವಾಗ ಇಲ್ಲಿ ಮೇನ್ ಟಕ್ಸ್ಗೆ ಬರೋಣ. ಇವಾಗ ನೋಡಿ ಮೇನ್ ಟಕ್ಸನ್ನು ನಾನು 2 ಮುಕ್ಕಾಲಿಗೆ ಇಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 2 ಮುಕ್ಕಾಲಿಗೆ ಮೇನ್ ಟಕ್ಸನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು 2 ಕಾಲಿಗೆ ಟಕ್ಸನ್ನು ಹಿಡಿತಾ ಇದ್ದೀನಿ. ನೋಡಿ 2 ಕಾಲಿಗೆ ಟಕ್ಸನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಅಂತ ಹೇಳಿದೆ ನಿಮಗೆ. ಇಲ್ಲಿಂದ ಇಲ್ಲಿವರೆಗೂ ಈ ಡಾಟ್ ಪಾಯಿಂಟನ್ನು ನೋಡಿ ನಾವು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿವಲ್ಲ ಅಲ್ಲಿವರೆಗೂ ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಇದಕ್ಕೆ ಈ ಸ್ಟ್ರೈಟ್ ಲೈನನ್ನು ಇದಕ್ಕೆ ಕೂಡ್ಸ್ಕೊಳ್ಳೋಣ. ಹಾಗೆ ನೋಡಿ ಇದು ಸೆಕೆಂಡ್ ಡಾಟ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಅರ್ಧ ಇಂಚು ಮೇಲ್ಗಡೆಗೆ ಒಂದು ಕ್ರಾಸಿಗೆ ಒಂದು ಲೈನ್ ಹಾಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲಿಂದ ಡಾಟ್ ಪಾಯಿಂಟಿಂದ ಮೇಲ್ಗಡೆಗೆ ಅರ್ಧ ಇಂಚು ತಗೋಬೇಕಾಗುತ್ತೆ. ನೋಡಿ ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ, ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ರೌಂಡ್ ಶೇಪಲ್ಲಿ ನೀಟಾಗಿ ಕೂರುತ್ತೆ ನಾವು ಟಕ್ಸ್ ಹಿಡಿದಾಗ. ಸ್ನೇಹಿತರೆ, ಇವಾಗ ನೋಡಿ ಚೆಸ್ಟ್ ಸೊಂಟದ ಅಳತೆ ಬಂದು 29 ಇದೆ, ಅಲ್ಲಿಗೆ ನಮಗೆ 7 ಕಾಲು ಬರುತ್ತೆ. ನೋಡಿ 7 ಕಾಲನ್ನು ನಾವು ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು 3 ಇಂಚಿದೆ, ಇಲ್ಲಿ 3 ಇಂಚು ಲೆಸ್ ಮಾಡಿ ನಂತರ ಹಿಡ್ಕೊಳ್ಳೋಣ. ನೋಡಿ 7 ಕಾಲಿಗೆ ನಮಗೆ ಬೇಕಾಗುತ್ತೆ. 7 ಕಾಲಿಗೆ ಸೊಂಟದ ಅಳತೆಗೆ 7 ಕಾಲನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿಂದ 1 ಮುಕ್ಕಾಲು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಸ್ನೇಹಿತರೆ ನೋಡಿ ಈ ಥರ ಬ್ಲೌಸ್ ಕಟ್ ಮಾಡೋದ್ರಿಂದ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೂರುತ್ತೆ. ಹಾಗಾಗಿ ಇದೇ ಥರನ ನೀವು ಕಟ್ ಮಾಡಿ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇಲ್ಲಿ ಈ ಟಕ್ಸ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಉಕ್ಸ್ ಪಟ್ಟಿ ಹತ್ರ ನೋಡಿ ಇದು 2 ಸೆಂಟ್ರಿಗೆ ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು 2 ಇಂಚು ಅಥವಾ 2.25 ಇಂಚು ಟಕ್ಸ್ ಇಡ್ಬೋದು. ಇದನ್ನು ಕೂಡ ನೋಡಿ ಆರ್ಮೋಲ್ ಶೇಪು ಡೌನಿಂಗಲ್ಲಿ ಈ ಪಾಯಿಂಟಿಗೆ ನೋಡಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಸಿಕ್ಬಿಡುತ್ತೆ ಸ್ನೇಹಿತರೆ. ನೋಡಿ ತುಂಬ ಈಸಿಯಾಗಿ ಸಿಗುತ್ತೆ. ಇದು ಇಲ್ಲಿ ಒಂದು ಬರುತ್ತೆ, ಹಾಗೆ ಇಲ್ಲಿ ಸೆಂಟ್ರಿಗೆ ಒಂದು ಟಕ್ಸ್ ಬರುತ್ತೆ ನೋಡಿ ಈ ಥರ. ನೋಡಿ ಇದು ಶೇಪ್ ಅನ್ನೋದು ಕ್ರಿಯೇಟ್ ಆಗಬೇಕು ಸ್ನೇಹಿತರೆ. ನೋಡಿ ರೌಂಡ್ ಶೇಪ್ ಅನ್ನೋದು ಇಲ್ಲಿ ನೀಟಾಗಿ ಕ್ರಿಯೇಟ್ ಆಗಬೇಕು, ಅದಕ್ಕೆ ಟಕ್ಸ್ ಹಿಡಿಯುತ್ತೆ ಅಂತ ಹೇಳೋದು. ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ಬೆಲ್ಟು ಎಷ್ಟಿದೆ ಅಂತ ನೋಡಿ ನಾವು ಮೆಜರ್ಮೆಂಟ್ ತಗೊಳ್ಳೋಣ. ಇವಾಗ ನೋಡಿ ಉಕ್ಸ್ ಪಟ್ಟಿ ಹತ್ರ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಉಕ್ಸ್ ಪಟ್ಟಿ ಹತ್ರ 3 ಕಾಲಿದೆ, ಹಾಗೆ ಸೊಂಟದ ಹತ್ರ 2 ಕಾಲಿದೆ ನೋಡಿ ಸ್ನೇಹಿತರೆ. 2 ಕಾಲು 3 ಕಾಲು. ಹಾಗೆ ಟಕ್ಸ್ ಪಾಯಿಂಟ್ ಹತ್ರ ಎಷ್ಟಿದೆ 2 ಕಾಲಿದೆ ಸ್ನೇಹಿತರೆ. ನೋಡಿ 2 ಕಾಲು ಅಂದರೆ ನಾವು 1 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಕಾಲಿದೆ, ನಾನು 4ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ 2 ಕಾಲು ಅಂದರೆ ಇಲ್ಲಿಗೆ 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 2 ಕಾಲಿದೆ, ಇಲ್ಲಿ 3 ಕಾಲಿಗೆ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇದೇ ಶೇಪಲ್ಲಿ ಬೆಲ್ಟು ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದನ್ನ ಸ್ಟ್ರೈಟ್ ಲೈನ್ ಬಂದರೂ ಪರವಾಗಿಲ್ಲ, ಈ ಥರ ಸ್ವಲ್ಪ ಕ್ರಾಸ್ ಶೇಪಲ್ಲಿ ಬೆಲ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ರಿ. ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಬರುತ್ತೆ ಇದು ಬೆಲ್ಟು, ಆಗುತ್ತೆ. ಹಾಗೆ ಇವಾಗ ಸ್ಲೀವನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ 2 ಸ್ಲೀವನ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ.
ಸ್ನೇಹಿತರೆ ನೋಡಿ ಇಲ್ಲಿ ಸ್ವಲ್ಪ ಕಡಿಮೆ ಆಗೋದ್ರಿಂದ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಸ್ಟಿಚ್ ಮಾಡಬೇಕಾದ್ರೆ ಇದನ್ನು ಎಕ್ಸ್ಟ್ರಾ ಪೀಸ್ ಸೇರಿಸ್ಕೊಂಡಿರ್ತೀನಿ. ಇವಾಗ ನೋಡಿ ಅಳತೆ ಬ್ಲೌಸ್ ತೊಗೊಂಬಿಡಿ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸಿಂಪಲಾಗಿ ಈ ಥರ ಸ್ಲೀವನ್ನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ ಸೈಡಿಗೆ. ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿದ್ದೀವಲ್ಲ ಸ್ನೇಹಿತರೆ, ಅಲ್ಲಿಂದ ಈ ಥರ ಬ್ಲೌಸನ್ನು ನೀಟಾಗಿ ಇಟ್ಕೊಂಬಿಡಿ. ಇದನ್ನ ನೋಡಿ ಸ್ಲೀವನ್ನು ನೋಡಿ ಇದು ಹೇಗಿದೆಯೋ ಅದೇ ಥರನೇ ನೋಡಿ ಇಲ್ಲಿ ಇದು ಮಾರ್ಜಿನ್ ಇಲ್ಲಿಗಿದೆ ಸ್ನೇಹಿತರೆ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ. ನೋಡಿ ಸ್ನೇಹಿತರೆ ಇದೇ ಪರ್ಫೆಕ್ಟ್ ತಗೊಳ್ಳಾಯ್ತು. ಇವಾಗ ಸ್ಲೀವ್ನ ಕಟ್ಟಿಂಗು ಸ್ನೇಹಿತರೆ ನೋಡಿ ನಾನು ಇದು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ಲೀವಲ್ಲಿ ಫ್ರಂಟ್ ಶೇಪ್ ಇದು ನೋಡಿ ಈ ಥರ ಫ್ರಂಟ್ ಶೇಪನ್ನು ಕೂಡ ಕಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.